ಯಾರು ಮಾತಾಡಬೇಡಿ. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸ್ಥಳದಲ್ಲಿ ಕೋಳಿಯ ಸಾವು ಸಂಭವಿಸಿದೆ. ರಾತ್ರಿ ಶೇವಿಂಗ್ ಮಾಡಲೆಂದು ಹೋಗುವಾಗ 10:30ಕ್ಕೆ ಸರಿಯಾಗಿ ಕೋಳಿಯ ಸಾವು ಸಂಭವಿಸಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತೆಕ್ಕಟ್ಟೆ ಸ್ಮಶಾನದಲ್ಲಿ ಸುಡಲಾಗಿದೆ ಎಂದು ಬಂದಿದೆ ಎಂದು ವರದಿ ಬಂದಿದೆ. ಈಗ ಹೆಚ್ಚಿನ ಸುದ್ದಿಗಾಗಿ ನೋಡ್ತೇನೆ ಶಿರಣಿ ನ್ಯೂಸ್. ಯಾಕೆ ರೀಲ್ಸ್ ಮಾಡ್ತಾ ಇಲ್ಲ ಅಕ್ಕ, ನೀವು ಪೋಸ್ಟ್ ಮಾಡ್ತಾ ಇಲ್ಲ, ಮಾಡಿ ಅಕ್ಕ ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಯಾರೇ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿರೋರಿಗೂ ತುಂಬ ಹೃದಯ ಧನ್ಯವಾದಗಳು. ಈ ವರ್ಷ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಕಾರಣ ನಿಮಗೆ ಗೊತ್ತು, ತುಂಬಾ ಬೇಜಾರಾಗ್ತಿದೆ. ನಾನು ಈ ವರ್ಷ ತುಂಬಾ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಒಂದು ಒಳ್ಳೆ ಕೆಲಸಗಳು ಮಾಡ್ಬೇಕು ಏನೇನೋ ಅನ್ಕೊಂಡಿದ್ದೆ, ಯಾವುದು ಹಾಗಾಗಿ ಮಿರಿಂದಾಂಗಾನಿ ಚಿಂದು ಬಂದಿರು ಕೊಂದುರ ಬಂದೋಡಿ ಪೊಂಬಾಂಗಾಲು ಬಂಗಿರ ಸಿಂದಿರು ಕುಂದೂರಂ. ಅಲ್ಲಮ್ಮ ಡೊಲ್ಲಮ್ಮ, ನಮ್ ವಿಕ್ಕಿ ಬಾಸ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡಿರಕ್ ಆಗಲ್ವಾ ಅಮ್ಮ? ಐಸಲ್ಲ ಗಡಿ ಮಾಲಮ್ಮ, ಅವನ ಬಗ್ಗೆ ಸರಿ ಮಾತಾಡಿದ್ ಯಾರಮ್ಮ? ಜಿತ್ತು ಜಿಲ್ಲಾಡಿ, ವಿಕ್ಕಿ ಬಾಸ್ ಜಿಲ್ಲಾಡಿ. ಹೋಗಿ ಇನ್ನೊಂದ್ಸತಿ ನೋಡು ಅವ್ನ್ ಮುಸುಡಿ. ವಿಕ್ಕಿ ಬಾಸ್ ಆಗ ಇಟ್ಕೊಂಡ್ಬೇಡಿ, ಹಾಕಿಡಾಡಿ. ಓ ಮಂಕೋದ್ ನೀನ್ ನೈಟ್ ಆಗ ಸಾಕು ಮೊಬೈಲ್ ಇಟ್ಕೊಳ್ಳೋದು ಹಿಂಗ್ ಪೆಕ್ ಪೆಕ್ ರಂಗಾಡೋದು. ಹಾ ಮಂಕೋದ್. ಪ್ರಿಯತಮ ಪ್ರಿಯತಮ ನಾಮದಿ ನಿನ್ನು ಪಿಲಸಿಂದಿಗ ನಮೈವೇನು ತಾನಮೈ ನಾ ಪ್ರಾಣಮೈ ನಾಮದಿ ನಿನ್ನು ಪಿಲಸಿಂದಿಗ ನಮೈವೇನು ತಾನಮೈ ನಾ ಪ್ರಾಣಮೈ. ನಮ್ಮ ಅಕ್ಕ ಬಂದು ಅಕ್ಕ ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ಕಾಲ್ ಜಾರಿ ಬಿತ್ತಾನ ಕವಿತಾ ನಡಿ. ದೋಸ್ತ್ ಊಟ ಮಾಡ್ದೆ ಇಲ್ಲ, 12 ಆಲ್ತ ಟೈಮ್ ಇನ್ನ ಯಾವಾಗ ಮಾಡ್ತೀವಿ ಊಟ? ಚಕ್ಕರ್ ಬಂದ್ಬಿಡ್ತ ನೋಡು, ಊಟ ಮಾಡಿ ಸಲ್ದಿ. ಮನುಷ್ಯ ಇದ್ದಿ ತಾನ ಇದ್ದಿ? ಇವರೆಲ್ಲ ಗಂಡು, ನಾನಲ್ಲಪ್ಪ. ಹುಡುಗರಿಗೆ ಗಂಡು ಅನ್ನೋದು, ಹುಡುಗಿರಿಗೆ ಗಾಂಡಿ ಗಾಂಡಿ ಗಾಂಧಿ. ತುಂಬಾ ನಿಗುರ್ತಿದ್ಯಾ, ಮನೆಯಲ್ಲಿ ಹೇಳ್ಬಿಟ್ಟು ಬಂದೆ ತಾನೆ, ಕಟ್ ಮಾಡಾಕ್ತೀವಿ. ತುಂಬಾ ನಿಗುರ್ತಿದ್ಯಾ, ಬಹಳ ನಿಗುರ್ತಿದ್ಯಾ. ಅಭಿಮಾನಿಗಳೇ, ಸೆಲೆಬ್ರಿಟಿಗಳೇ, ಇವತ್ತು ನಮ್ಮ ಕಲ್ಪತರುಣ ತುಮಕೂರಿಗೆ ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿ ಅವ್ರು ಬಂದಿದ್ದಾರೆ, ನಮ್ಮನ್ನ ಮೀಟ್ ಆಗಿದ್ದಾರೆ. ನಿನ್ನೆ ಬಂದಿದ್ದವರು, ಇವತ್ತು ಸಹ ಸಂಡೇ ಇವತ್ತು ನಾವು ಇರಿಸ್ಕೊಂಡಿದೀವಿ. ಈಗ ಹೇಳ್ಬೇಕು ನಮ್ಮ ಮೇಲೆ ಏನು ಅಭಿಪ್ರಾಯ ನಿಮ್ಗೆ, ಯಾವ ತರ ನಮ್ಮನ್ನ ಬಂದು ಮೀಟ್ ಮಾಡಿದೀರಾ, ನಿಮ್ಮ ಅಭಿಪ್ರಾಯ ಹೇಳಿ. ಕಲ್ಪತರುನಾಡು ಹೇಗಿತ್ತು ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ? ಹಾಯ್ ಜನರೇ, ಮುತ್ತು ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಅದು ತುಮಕೂರಲ್ಲಿ ನನ್ನ ಹೆಸರಲ್ಲಿ ವಿಡಿಯೋ ಮಾಡಿ ಇನ್ನೂ ಖುಷಿ ಆಯ್ತು. ನಿಜವಾಗ್ಲೂ ಇಂಥವ್ರಿಗೆ ಬೆಳೆಸ್ಬೇಕು, ಸಪೋರ್ಟ್ ಕೂಡ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವನ್ ಹೇಳ್ಬೇಕಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಇವ್ರ ಪ್ಲೇಸು ಒಂದು ನೋಡ್ಕೊಂಡು ವೆಲ್ ಟ್ರೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಇವರಿಗೆ ಒಂದೇ ಆಸೆ, ನಾನು ಬಿಗ್ ಬಾಸ್ಗೆ ಹೋಗ್ಬೇಕು, ನಾನು ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಎಲ್ಲ ಯಾರ್ದು ಹೆಸರನ್ನ ನನ್ನ ಹೆಸರನ್ನ ಮಾತ್ರ ಬಳಸಿ ನನಗೆ ಎಂಕರೇಜ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾದ ಪ್ರೀತಿ, ವಿಶ್ವಾಸ, ಅಭಿಮಾನಿಗಳು, ನಿಜ ಒಂದು ಟ್ರೂ ಅಭಿಮಾನಿ ಅಂತ ಹೇಳ್ಬೋದು. ನನಗೆ ಪ್ರಾಣ ಕೊಡೋಕ್ಕೂ ಮೀಸಲಾಗದ ಒಂದು ಅಭಿಮಾನಿ. ಇವ್ರಿಗೂ ಮತ್ತೆ ಸುನೀಲ್ ಕಪ್ಪೆ ಅವ್ರಿಗೂ ನಾನು ನೆನ್ಸ್ಕೊಂತೀನಿ ಈ ಕ್ಷಣದಲ್ಲಿ. ಯಾಕೆಂದ್ರೆ ಅವರಿಬ್ರು ನನ್ನನ್ನ ಇಲ್ಲಿಟ್ಟವ್ರೆ. ಸೊ ಅವರಿಗೆ ನಾನು ಯಾವತ್ತಿಗೂ ಚಿರಾರುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಆಯಸ್ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ, ಇಂಥವ್ರಿಗೂ ಸಪೋರ್ಟ್ ಮಾಡಿ, ಸುನೀಲ್ ಕಪ್ಪೆ ಅವ್ರಿಗೂ ಸಪೋರ್ಟ್ ಮಾಡಿ, ಎಲ್ಲಾ ಬಡವ ಮಕ್ಳಿಗೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಜನರೇ. ಮೋರಮ್ಮ ಹಬ್ಬಕ ಬಾನನ್ನ ಚಿನ್ನ, ನಿನ್ನ ದಾರಿ ಕಾಯುವೆ ನಾನ, ನೀ ಬರುವೆ ಬಸ್ಸಿಗೆ ಬಂದ ನಿಲ್ಲುವೆ ಕ್ರಾಸಿಗೆ. ಮೋರಮ್ಮ ಹಬ್ಬಕ ಬಾನನ್ನ ಚಿನ್ನ, ನಿನ್ನ ದಾರಿ ಕಾಯುವೆ ನಾನ. ಮೊಹರಮ ಹಬ್ಬಕ್ಕ ನಾ ಬರಲ್ ಚಿನ್ನ, ಬಂದಾರ ಕೊಡತಾನೆ ನಿನ್ನ ಗಂಡ ಮಣ್ಣ. ಸುಮ್ಕುಂದರ ಎಬ್ಬಿಸಿರಿ ತಿಕ್ಕೋಗ ನೀ ಮುಸುರಿ.
ಅಣ್ಣ ನೀವು ಮದುವೆ ಆಯ್ತ್ರಲ್ಲ ಅಂದ ಚಂದ ಕೆಲ್ಸ ಮುಖ್ಯ ಅಲ್ಲ, ಮೊದ್ಲು ಈಜ ಕಲ್ತಿರ್ಬೇಕು ಮದುವೆ ಆಲ ಮುಂಚೆ ಕಲಿ. ಯಾಕಂದ್ರ ಅದ್ರದ್ದು ಇಂದ ದೊಡ್ಡ ವಿಷಯಕ್ಕೆ ಹೇಳ್ಬಾರ್ದು ಸಣ್ಣ ಹುಡುಗಿಗೆ. ಎದಕ್ಕಿಂತ ಮಾತು ಹೇಳಿದೆ ಕಲಿಕಂದ್ರ ಗೋವಿಂದ ಗೋವಿಂದ. ಹೇಟರ್ಸ್ಗಳ ಏನಾದರೂ ಕಿತ್ಕೊಂಡ್ರ ನಂದು ನೀವು? ಬ್ಯಾಡ್ ಕಮೆಂಟ್ ಮಾಡೋ ಹೇಟರ್ಸ್ಗಳ ಏನಾದರೂ ಕಿತ್ಕೊಂಡ್ರ ನಂದು? ನಿಮ್ಮಂಥವ್ರು ನನ್ನ ಲೈಫಲ್ಲಿ ಎಷ್ಟೋ ಜನ ಬಂದು ಹಂಗೆ ಮಾಡ್ತೀನಿ, ನಾನು ಕೆಟ್ಟದ್ದು ಮಾಡೋರು, ನನಗೆ ಟೀಕೆಗಳು ಮಾಡೋರು, ಅವಮಾನ ಮಾಡೋರು, ನನ್ಗೆ ಏನೋ ಉದ್ರಸಾಕ್ತೀನಿ ಅಂತ ಬಡೋ ಅವರೇ ಉದ್ರೋಗ್ಬಿಟ್ಟಿದ್ದಾರೆ. ನೀವೆಲ್ಲ ನನ್ನ ಕೂದಲು ಸಮಾನ. ಬಿಕಾಸ್ ಸ್ನಾನ ಮಾಡಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟೋ ಕೂದಲು ಉದ್ರೋಗ್ತಾ ಇರುತ್ತೆ. ಆ ಥರ ಯಾರೇ ಬಂದರೂ ಕೂಡ ಉದುರ್ಸಿ ಕಳಿಸ್ತಾ ಇರ್ತೀನಿ. ನಿಮ್ಮಂಥವ್ರಿಗೆ ಪಾಠ ಕಳ್ಸೋಕ್ಕೆ ನಾನು ಇರೋದು, ಆಯಿತಾ? ಹಿಂಗೆ ಎಷ್ಟು ಧೈರ್ಯ ನಮ್ಮ ಬಾಸ್ ಬಗ್ಗೆನೇ ಮಾತಾಡ್ತೀಯ ಅಂತ ಹೇಳ್ತೀರಲ್ಲ, ಯಾರು ಮಾತಾಡಿದ್ರು? ನೀವಾಗಿ ಕಮೆಂಟ್ ಹಾಕಿರೋದಕ್ಕೆ ಸರಿಯಾಗಿ ಪಾಠ ಕಳಿಸಿದ್ದೀನಿ. ಇದನ್ನ ನಿಲ್ಸಲ್ಲ ನಾನು, ನೀವು ನಿಲ್ಸೋವರೆಗೂ ನಾನು ನಿಲ್ಸಲ್ಲ, ಮುಂದುವರಿಸ್ತಾನೆ ಇರ್ತೀನಿ. ನಾನಾ ನೋಡೇ ಬಿಡೋಣ, ಅಲ್ಲೇನೆ ಕೆಡ್ಸ್ಕೊಳಲ್ಲ ಗುರು. ಸೋನಾ ಬಾರೆ ಫಂಕ್ಷನ್ ಅಲ್ಲಿ ಸಾರ್ ಮಿಕ್ಕೈತಂತೆ ತಗೋಬರೋಣ. ರಾತ್ರಿಗೆ ಸಾರ್ ಮಾಡ್ತೀರ ಅಂತ ನಂಗೂ ಚಿಂತೆ ಆಗಿತ್ತು. ಅಯ್ಯೋ ನೀನ್ ಆಸೆಯಾಗಿ ಬಂದ್ಗಿಂದ್ಯಾ ಕಣವ, ಬರೀ ಸಾರ್ ಐತಂತೆ ಬಾಡಿಲ್ವಂತೆ. ಅದಕ್ಕೊಂದ್ 2 ಮೊಟ್ಟೆ ಬೇಯಿಸಿದ್ರೆ ಆಯ್ತದ ಗಣಂತೆ ನಿಡ್ಗೆ ನೋಡ್ದ ಲೌಡಿನ ಆಕ ಕೊಯ್ಯೋ ಗೊತ್ತಿರ್ಲಿಲ್ಲ ಕಡೆ ಕೈಸೋದಾಗ. ಅಯ್ಯೋ ನಾವೇನ್ ಗತಿ ಇಲ್ದೇನೆ ಹೋಗಿದೀವ. 3 ದಿವಸ ಬರೀ ಬಾಡ್ನೆ ಹೆಸರು ಇರ್ತದೆ, ತಿನ್ನೋರೆ ಗತಿ ಇರೋದಿಲ್ಲ ತಗೋ. ಇನ್ನೊಂದ್ಸತಿ ಆ ಮುಂಡೆ ಮೇಲೆ ಗಟ್ಟಿ ಬಗ್ಗೆ ಕುಣಿತೀನಿ ಇನ್ನು ಬೇಡ. ಹಲೋ ಗ್ಯಾಸ್ పిలుస్తుంది. ಗ್ಯಾಸ್ ಇದಕ್ಕ ಇದು ಸ್ಟವ್ ಅಣ್ಣ, ಈ ಸಿಲಿಂಡರ್ ಇದು ಒಳಗಡೆ ಇರೋದು ಗ್ಯಾಸ್ ಅಣ್ಣ. ಇದು ಒಳಗಿರೋದು ಲಿಕ್ವಿಡ್, ಇದು ಹೊರಗೆ ಬಂದ್ಮೇಲೆ ಗ್ಯಾಸ್. ಅಣ್ಣ ಇದ್ರೊಳಗಿರೋದು ಲಿಕ್ವಿಡ್ ಅಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG. ಅದ್ಯಾವುದು ಗ್ಯಾಸ್ ಅಲ್ಲ, ಇದು ಗ್ಯಾಸ್ ಅಂದ್ರೆ ಪುಟಿ ಅದು ಗ್ಯಾಸ್ ಅಲ್ಲಪ್ಪ, ಊಸು. ನಮ್ಮ ಮನೆಯವ್ರಿಗೆ ನಾ ಎಷ್ಟು ಬೈದನಂದ್ರ ಬಶ್ಯಾ ಅನ್ನೋ ಹೆಸರು ನನಗೆ ಯಾಕೆ ಇಟ್ರಿ ಅಂತೇಳಿ ಇತ್ತಂಗೆ ಹಾಡಾಡ ಕೇಳ್ರು ಉಂಟ. ಬಸ್ಸಾ ಬಾಜ ಬರ್ಲಿಲ್ಲ, ಹಬ್ಬಕ್ಕೆ ಬೆಳ್ಳಾಕಾಗ್ಲಿಲ್ಲ, ಬಿಡುಬಿಟ್ಟವ ಬುಡ್ಬುಟ್ಟಿ ಬಸ್ಸಾನೇ ಅಂತಡ್ಬಿಟ್ಟು. ಯಾಕೆ ಚಿನ್ನಿ? ಏನ ಚಿನ್ನಿನ? ಯಾವಳ ಚಿನ್ನಿ? ಏ ಚಿನ್ನಿ, ನಿನ್ನ ಬಾಯಾಗ ನಾನು ಎಂತೆಂತ ಮಿಂಡ್ರಿ ಮಕ್ಕಳು ಹುಟ್ಟಿರ್ಲಿ ಸತ್ತವಕ್ಕೆಲ್ಲ ಬೋಸಡಿಕೆ ನೀನು. ಗಡ್ಡ 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 ಕೇಳಿಸ್ಕೋ. ಹೇಳಮ್ಮ. ನೀನ್ ನನ್ಗೆ ಹೆಂಗ್ ಪ್ರಪೋಸ್ ಮಾಡ್ಬೇಕು ಗೊತ್ತಾ? ಬಂಗಾರಿ, ನನ್ ಲವರ್ ಅಮ್ಮ, ನನ್ ಉಡ್ಬಿ ನೀನು. ನನ್ ಮನ್ಸಲ್ಲಿ ತುಂಬಾ ಹೋಗಿದೆ ಕಣೆ, ನೀನಂದ್ರೆ ನನ್ ತುಂಬಾ ಪ್ರಾಣ ಚಿನ್ನಿ. ನಂಗೀಗ ಜ್ವರ ಬಂದಿದ್, ಜ್ವರ ಬೇಗ ಕಡಿಮೆ ಆಗ್ಬಿಡುತ್ತೆ ಆಚೆ ಹೋದಾಗ. ಏನಮ್ಮ ಮಾಡೋದು ಚಿನ್ನಿ? ಚಿನ್ನಿ ತುಂಬಾ ಕೋಪ ಮಾಡ್ಕೊಂಡಿರ್ತೀನಿ ಆಯ್ತಾ? ನೀನ್ ಹೆಂಗ್ ಬಂದ್ ಸಮಾಧಾನ ಮಾಡ್ಬೇಕಂದ್ರೆ ನಾನು ಹಂಗೆ ನೀನ್ ಸಮಾಧಾನ ಮಾಡೋದಿಕ್ಕಿಲ್ಲ, ನಾನು ಫುಲ್ ಕಡ್ಗೆ ನೀರಾಗ್ಬಿಡ್ಬೇಕು ಹೆಂಗೆ ಅಂತಂದ್ರೆ. ನನಗಿನ ಫ್ಲೇವರ್ ಯಾರಮ್ಮ ಇದಾರೆ? ನನ್ ಹೃದಯದಲ್ಲೇ ತುಂಬ ಹೋಗಿದ್ಯಮ್ಮ ನೀನು. ಬಂಗಾರಿ ಗಂಡ ಗಂಡ ಕಾಣೋ ನೀನ್ ನನ್ಗೆ. ಏ ಗಂಡ ಅಂತೆ ಗಂಡ, ನಿಮ್ಮ ಅಜ್ಜಿ ಪಿಂಡ. ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ಏನೇ ಕಮ್ಮಿ ಮಾಡಿದೆ? ಸಾರಿ ಸಾರಿ ಸಾರಿ. ನಿನ್ ಹೆಂಡತಿ ತಾನೇ ಬೈದಿದ್ದು ನಿಮ್ಮ ಅಜ್ಜಿ. ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ. ಬಂಗಾರಿ ಅಣ್ಣ, ನೀ ಪಕ್ಕ ಕ್ರಿಕೆಟ್ ಅಭಿಮಾನಿ ಆಗಿದ್ದೆ ಅಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟು ಬಿಡು. ಇಡೀ IPL ಸೀಸನ್ ಒಳಗ ಒಂದು ಬೌಲರ್ ಸೀಸನ್ ಫಸ್ಟ್ ಬಾಲ್ ಹಾಕಿದ್ದು ಅದೇ ಬೌಲರ್, ಮತ್ತ ಅದೇ ಸೀಸನ್ ಒಳಗ ಲಾಸ್ಟ್ ಬಾಲ್ ಹಾಕಿದ್ದು, ಫೈನಲ್ ಒಳಗ ಲಾಸ್ಟ್ ಬಾಲ್ ಹಾಕಿ ಸೀಸನ್ ಎಂಡ್ ಮಾಡಿದ್ದು ಅದೇ ಬೌಲರ್. ಆ ಬೌಲರ್ ಯಾರಂತ ಹೆಸರ ಕಾಮೆಂಟ್ ಹಾಕಿ ನೋಡುನಂತ, ಮತ್ತ ಅದು ಎಷ್ಟನೇ ಸೀಸನ್ ಒಳಗ ಆಗೈತೆ ಅಂತ ಕಾಮೆಂಟ್ ಹಾಕ ನೋಡು ಯಾರ್ದ ಹೆಸರು ಬರ್ತೈತಂತ. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸ್ಬಿಟ್ಟವ್ರೆ. ಈ ಬಿಲ್ಡಿಂಗ್ ತಲೆ ಯಾರ್ದು ಹೇಳಿ ನೋಡೋಣ. ಇನ್ಯಾರ್ದು? ನಮ್ DK ಶಿವರಾಜ್ ಕುಮಾರ್ದು. ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ.
ಡಾರ್ಲಿಂಗ್ ಬಾ ಡಾರ್ಲಿಂಗ್ ಏನಮ್ಮ ಬಾ ಡಾರ್ಲಿಂಗ್ ಏನ್ ಡಾರ್ಲಿಂಗ್ ನಾನು ಶಾಪಿಂಗ್ ಕೊಡ್ಸಲ್ವ ಡಾರ್ಲಿಂಗ್ ಬಾ ಡಾರ್ಲಿಂಗ್ ಶಾಪಿಂಗ್ ಹೋಗುವ ಡಾರ್ಲಿಂಗ್ ಹಿಂಗೆ ಎತ್ಕೊಂಡು ಎತ್ಕಡೆ ಹೋಗುವ ನನ್ನ ಇಲ್ಲ ಗಾಯ್ಸ್ ಈಕಿನ ಮಾರಿ ಕೈಲಿನ ಕಿಂಚಿಂದ ಹೇಲ್ ಇದ್ದಂಗದ ಮತ್ತೆ 4-5 ಮಂದಿಗೆ ಮೇಂಟೈನ್ ಮಾಡತ್ತಾಳ ಈಕಿ ಇನ್ನೊಂದ್ ಜರ ಚದುರ್ ಇರ್ತೀಳ ಅಂದ್ರೆ ಅರ್ಧ ಕರ್ನಾಟಕ ಹಾಳು ಮಾಡ್ತಾಳ ಈಕಿ. DK ಶಿವಕುಮಾರ್ ಅವರು ಆ್ಯಂಡ್ ನಲಪಾಡ್ ಅವರು ಆ್ಯಂಡ್ ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ಸುದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಬಿಗ್ ಬಾಸ್ ಓಪನಿಗೆ ತುಂಬ ಸಹಕರಿಸಿದ್ದಾರೆ. ಹಾಗೆಯೇ ಬಿಗ್ ಬಾಸ್ ಶೋ ನಿಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಲವಾರು ಜನಗಳ ಬಾಯಲ್ಲಿ ಬೀರು ಕಣ್ಣಲ್ಲಿ ನೀರು. ನನಗೆ ತುಟಿ ಹಚ್ಚಿಕೊಂಡು ಕುಡಿದವರೆಷ್ಟೋ, ನನ್ನಲ್ಲೇ ತುಟಿ ಬಿಚ್ಚಿಕೊಂಡು ಕಕ್ಕಿದವರೆಷ್ಟೋ. ನನ್ನನ್ನು ತುಟಿ ಹಚ್ಚಿಕೊಂಡು ಕುಡಿದವರೆಷ್ಟೋ, ನನ್ನಲ್ಲೇ ತುಟಿ ಬಿಚ್ಚಿಕೊಂಡು ಕಕ್ಕಿದವರೆಷ್ಟೋ. ನನ್ನನ್ನು ಮಡಚಿ ಕಚ್ಚಿ ತೊಟ್ಟಿಗೆ ಬೀಸಾಕಿದವರೆಷ್ಟೋ. ಅಯ್ಯೋ ಅಮ್ಮ, ನಾನೆಲ್ಲಿ ಬಂದು ಬಿದ್ದಿದ್ದೇನೆ. 3:40 ಟೈಮು. ಅವ್ರು ಸೆಟ್ಲ್ ಆಗ್ತಿದ್ದಾರೆ. ಈಗ ತಾನೇ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದು ಐ ಶೋ ಯು ಮೈ ಸ್ಕಿನ್ ಕೇರ್ ರೂಟೀನ್. ನಾನೇನು ಊಟ ಮಾಡಿಲ್ಲ ರಾತ್ರಿದು. ಮೇಕಪ್ ಎಲ್ಲ ತೆಗೆದು ಸ್ನಾನ ಮಾಡಿ ಊಟ ಮಾಡಿ ಮಲ್ಗೋ ಹೊತ್ತಿಗೆ 4:30-5 ಗಂಟೆ ಆಗೋಗುತ್ತೆ. ಯಾಕಂದ್ರೆ 3:40 ಆಗೋಗಿದೆ ಆಲ್ರೆಡಿ. ಮೇಕಪ್ ರಿಮೂವ್ ಮಾಡಬೇಕು. ಈ ಆಯಿಲ್ ನ ಬಳಸ್ತಾ ಇದ್ದೀನಿ. ಎಲ್ಲ ಮಸ್ಕರ ಕಾಜಲು ಹೆಂಗ್ ಬರ್ತಾ ಇದೆ. ಫೇಸ್ ವಾಶ್ ಮಾಡಬೇಕು. ಇದು ಶಾಡೋ ಕಚ್ಚಿದ ಮಾರ್ಕ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹೋಗೋಕೆ ಟೈಮ್ ತಗೊಳದೆ. ಬಟ್ ಈ ಕಡೆಗೂ ಚುಚ್ಚಿಸ್ಬಿಟ್ಟಿದ್ದೀನಿ. ನಾನು ಸ್ಕಿನ್ ಕೇರ್ ಮಾಡ್ತೀನಿ. ಜಸ್ಟ್ 2 ಸ್ಟೆಪ್ಸ್. ಓಕೆ, 1 ಸೀರಮ್, 1 ಮಾಯಿಶ್ಚರೈಸರ್. ಅನ್ಕೊಳ್ಬಹುದು ಇವಳು ಯಾಕೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾಳೆ. 4 ಗಂಟೆ ಮಧ್ಯರಾತ್ರಿಲಿ ಅಥವಾ ಬೆಳಗಿನ ಜಾವದಲ್ಲಿ ಅದೇ ಬರ್ತಾ ಇತ್ತು ಅಂತ ಮಧ್ಯದಲ್ಲಿ ಒಂದು ಕಾಫಿ ಕುಡ್ದೆ. ಸೊ ಫುಲ್ ಆಕ್ಟಿವ್. ಏನ್ ಮಾಡೋಕ್ಕಾಗಲ್ಲ. ಮಾಯಿಶ್ಚರೈಸರ್. ನಿದ್ದೆ ಬರ್ತಾ ಇದೆಯಾ? ಹೇರ್ ಗ್ರೋತ್ ಸೀರಮ್ ಅಷ್ಟೇ. 3 ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ಬೋದು. ಡನ್. ಇದು ನಮ್ಮ ಪ್ರತಿದಿನದ ಸ್ಕಿನ್ ಕೇರ್ ಆಗಿರುತ್ತೆ. ಅದೇ ಸಮಯ ಬದಲಾಗಿರುತ್ತೆ. ಐನೋ ನೀವು ಯಾರು ಕೇಳಿಲ್ಲ, ಬಟ್ 4 ಗಂಟೆಲಿ ಶೂಟ್ ಮಾಡುವಂತ ಹುಚ್ಚು ನನಗೂ ಬಂದಿದೆ ನೋಡಿ. ಅಷ್ಟೇ. ಈಗ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ರೆ ನಾಳೆ ಎಷ್ಟೊತ್ತಿಗೆ ಹೇಳ್ತೀನಿ ಅಂತ ಗೊತ್ತಿಲ್ಲ. ಸೊ ಮತ್ತೆ ಸಿಗುವ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.